ಮುಂದೆ ಹೋಗ್ತಾ ಹೋಗ್ತಾ ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ವಾಮಿಟಲ್ಲಿ ಬ್ಲಡ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಫ್ರಿಡ್ಜಲ್ಲಿ ತುಂಬ ದಿನ ಇಟ್ಟಿರೋ ಫುಡ್ಗಳನ್ನೂ ಕೂಡ ತಿನ್ನೋಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ, ಬೇಕ್ರಿ ಫುಡ್ಡು, ಸ್ವೀಟ್ಸು, ಜಂಕ್ ಫುಡ್ ಅಂತೂ ತಿನ್ನಲೇಬೇಡಿ. ಹಾಯ್ ಭೂಮಿಕಾ. ಹಾಯ್. ಏನೋ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಕೆಲಸನಾ? ಸ್ವಲ್ಪ. ಬಟ್ ಅದು ಬಿಡಿ, ನೀವೇನು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಲೇಟಾಗಿ ಬರ್ತಿದ್ರಲ್ಲ, ಯಾಕೆ? ಅದಕ್ಕೆ ಒಂದು ಕಾರಣ ಇದೆ. ಏನು? ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ಏನಂತ ಗೆಸ್ ಮಾಡ್ರಿ. ಸರ್ಪ್ರೈಸ್ ಇದು. ಗೆಸ್ಸಲ್ಲ ಬಿಡಿ, ಏನಂತ ಹೇಳಿ ಪ್ಲೀಸ್. ನಿಮ್ಗೆ ಇಷ್ಟ ಆಗುವಂಥದ್ದು. ಇಷ್ಟ ಆಗೋದು ಮಲ್ಲಿಗೆ ಹೂ ಅಲ್ಲ. ಅಲ್ವಾ? ಬುಕ್ಸು? ನೋ. ಮತ್ತೇನು? ಐಸ್ ಕ್ರೀಮ್? ನೆಕ್ಸ್ಟ್. ಚಾಕ್ಲೇಟ್? ಅಲ್ಲ. ಅದು ಬಿಟ್ರೆ ಏನೇನಿದೆ? ಗುಲಾಬ್ ಜಾಮೂನ್? ಅದು ನನಗೆ ಇಷ್ಟವಾಗಿರುತ್ತೆ. ನಾನು ಕೇಳ್ತಾ ಇರೋದು ನಿಮ್ಗೆ ಇಷ್ಟವಾದ್ದು. ನನಗೆ ಇನ್ನೇನು ಇಷ್ಟ? ಒಂದು ಸಣ್ಣ ಕ್ಲೂ ಕೊಡ್ಲಾ? ಹಾಂ. ನಾನು ಒಂದು ತಿಂದರೆ ನೀವು ಇಡೀ ಬಾಕ್ಸ್ನೇ ಖಾಲಿ ಮಾಡ್ತೀರಾ ಅಂಥದ್ದು. ಗೆಸ್ ಮಾಡಿ. ಗೌತಮರೇ, ಅದೇನೇ ಇದ್ರೂ ನಿಮಗಿಂತ ಜಾಸ್ತಿ ನಾನು ಯಾವುದೂ ತಿನ್ನಲ್ಲ. ಖಂಡಿತ ನೀವು ತಿಂತೀರಾ. ಗೆಸ್ ಮಾಡಿ. ಅಂಥದ್ದೇನು ನಾನು ಬಾಕ್ಸ್ ತಿನ್ನೋ ಇಷ್ಟು. ಅಯ್ಯಪ್ಪ, ನಂಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಪ್ಲೀಸ್ ಅದೇನಂತೇಳಿ ಪ್ಲೀಸ್. ಹೇಳ್ಬಿಡ್ಲಾ? ಹಾಂ. ರಸಗುಲ್ಲ. ಮತ್ತು ಇನ್ನೊಂದು ವಿಷಯ, ಬೇಕ್ರಿ ಫುಡ್ಡು, ಸ್ವೀಟ್ಸು, ಜಂಕ್ ಫುಡ್ ಅಂತೂ ತಿನ್ನಲೇಬೇಡಿ. ಎಸ್. ಇದು ನನ್ನ ಫ್ರೆಂಡ್ ಒಬ್ಬ ಕಲ್ಕತ್ತಾಯಿಂದ ಬರ್ತಾ ಇದ್ದ. ಅವ್ನಿಗೆ ಹೇಳಿದ್ದೆ ನನ್ನ ವೈಫ್ಗೆ ರಸಗುಲ್ಲ ಅಂದರೆ ಭಾಳ ಇಷ್ಟ ಅಂತ. ಅವ್ನು ನನಗೋಸ್ಕರ ತಂದ, ನಾನು ನಿಮಗೋಸ್ಕರ ತಂದಿದ್ದೀನಿ. ತಗೊಳ್ಳಿ. ಯಾ ಬಟ್ ಥ್ಯಾಂಕ್ ಯು, ಆದರೆ ನಂಗೆ ಬೇಡ. ಇದೇನು ರೀ ಹೊಸ ವರ್ಷ, ನಿಮ್ಗೆ ಇಷ್ಟವಾಗಿರೋ ರಸಗುಲ್ಲ ಬೇಡ ಅಂತ ಇದ್ದೀರಾ? ಹಾಂ, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಇದು ನೀವು ಹೇಳ್ತಾ ಇರೋದಾ? ನಿಮ್ಮ ಫೇವ್ರೇಟ್ ಇದು. ಗೊತ್ತು, ಬಟ್ ನನಗೆ ಯಾಕೋ ಮನಸ್ಸಿಲ್ಲ. ನಿಮಗೋಸ್ಕರ ನಾನು ಸ್ಪೂನ್ ತರ್ತೀನಿ. ಹಲೋ, ಇದು ನಾನೊಬ್ಬನೇ ತಿನ್ನಕ್ಕಲ್ಲ ತಂದಿದ್ದು, ನಿಮಗೆ ತಂದಿರೋದು. ಅಲ್ಲ, ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಎಲ್ಲ ವಿಷಯದಲ್ಲೂ ನೀವು ಬದಲಾಗಿದ್ದೀರಲ್ಲ. ಮೊದಲು ಡ್ರೆಸ್ಸು, ಆಮೇಲೆ ತಿಂಡಿ, ಊಟ, ಈಗ ಸ್ವೀಟು. ಏನಾಗಿದೆ ನಿಮಗೆ? ಏನೂ ಆಗಿಲ್ಲ, ನನಗೆ ಬೇಡ ಅಷ್ಟೇ. ಏನೋ ಪಾರ್ಟ್ ಆಫ್ ಡಯಟಾ? ಎಕ್ಸಾಕ್ಟ್ಲಿ, ಡಯಟು, ಅದಕ್ಕೆ ಬೇಡ ಅಂತೀರ. ಪರವಾಗಿಲ್ಲ ರೀ, ಇದೊಂದಿನ ಚೀಟ್ ಡೇ. ತೊಗೊಂಬನ್ನಿ ಸ್ಪೂನ್. ಗೌತಮರೇ, ಅದು ಜನರಲಿ ಹಾಗೆ ಆಗೋದು. ಅಂದರೆ ನಾವು ಡಯಟ್ ಶುರು ಮಾಡಿದ ತಕ್ಷಣ ಚೀಟ್ ಮಾಡಬೇಕು ಅಂತ ಅನಿಸುತ್ತೆ. ಬೇಡದೇ ಇರೋ ಕ್ರೇವಿಂಗ್ಸು, ಈ ಥರದ್ದೆಲ್ಲ ಒಂದು ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಬಟ್ ನಾವು ನಮ್ಮ ಸೆಲ್ಫ್ ಕಂಟ್ರೋಲ್ನ ಬಿಟ್ಕೊಡ್ಬಾರ್ದು, ನಾವು ಗಟ್ಟಿಯಾಗಿರಬೇಕು. ಸೊ ನಾನಂತೂ ತುಂಬ ಸ್ಟ್ರಾಂಗ್. ನನಗಿದೆಲ್ಲ ಯಾವುದು ಬೇಡವೇ ಬೇಡ. ಬಟ್ ನಿಮಗೆಲ್ಲಿ ಸೆಲ್ಫ್ ಕಂಟ್ರೋಲು? ನೀವು ತಿನ್ನಿ. ಬೇಡ, ನಿಮಗೆ ಬೇಡ ತಾನೇ? ನಿಮಗೆ ಬೇಡ ಅಂದರೆ ನನಗೂ ಬೇಡ. ಇದನ್ನು ತಿಪ್ಪೆಗೆ ಬಿಸಾಕ್ಬಿಡಿ. ಅಲ್ಲ, ನೀವಾದರೂ ತಿನ್ನಿ ಪ್ಲೀಸ್. ನನಗೆ ಬೇಕಾಗಿಲ್ಲ ರೀ, ನನಗೆ ಬೇಕಾಗಿಲ್ಲ. ನಿಮಗೆ ಬೇಡ ಅಂದರೆ ನನಗೂ ಬೇಡ. ನೀವು ತಿನ್ನಲ್ಲ ತಾನೇ? ಬೇಡ ಬಿಡಿ. ಅಲ್ಲ ಗೌತಮರೇ, ನಾನು ಬೇಡ ಅಂತಿರೋದಕ್ಕೊಂದು ಕಾರಣ ಇದೆ. ಏನು ಕಾರಣ? ನಾನು ತಿನ್ನಲ್ಲ ಅಂತ ಹೇಳಿದೆ, ನೀವು ತಿನ್ನಿಸ್ಬಾರ್ದು ಅಂತ ಹೇಳಿಲ್ವೇ? ಆಹಾ, ನಾನು ತಿನ್ಸಿದ್ರೆ ತಿಂತೀರಾ? ನೀವೇನು ಕೊಟ್ಟರು ತಿಂತೀನಿ. ಹೋಗಿ ಸ್ಪೂನ್ ತಗೊಂಬನ್ನಿ. ಹಾಂ, ಹೋಗಿ ಬಾ. ಮತ್ತು ಇನ್ನೊಂದು ವಿಷಯ, ಬೇಕ್ರಿ ಫುಡ್ಡು, ಸ್ವೀಟ್ಸು, ಜಂಕ್ ಫುಡ್ ಅಂತೂ ತಿನ್ನಲೇಬೇಡಿ. ಬನ್ನಿ 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 ಬನ್ನಿ. ಸೂಪರ್ ಆಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಕ್ಲಾಸ್ ಕೊಡಿ. ಏನು? ಚೀಟ್ ಡೇಗೆ ಇಷ್ಟೇ ಸಾಕು, ನಿಮಗೂ ನನಗೂ. ಐ ಹೇಟ್ ಯು. ಬಟ್ ಐ ಆಲ್ವೇಸ್ ಲವ್ ಯು. ಸರಿ, ನಾನು ಫ್ರೆಶ್ ಅಪ್ ಆಗ್ತೀನಿ.
ಭೂಮಿಕಾ ಕಾಫಿ ರೆಡಿನಾ? ಏ ಗುಡ್ ಮಾರ್ನಿಂಗ್. Good ನೀವೇ morning. ಬರ್ಕ್ ಹೋದ್ರಿ? ನಾನೇ ತರ್ತಿದ್ನಲ್ವಾ? ಅದು ಈ ಕಾಫಿ ಮಾಡ್ತಾ ಇದ್ದಾರಲ್ಲ ಅದ್ರ ಘಮ ನನ್ನ ಹಾಗೇ ಎಳ್ಕೊಂಬಂದ್ಬಿಡ್ತು. ಅದು ಅಲ್ಲದೆ ನಿಮ್ಮ ಕೈಯಾರೆ ಮಾಡಿರೋ ಕಾಫಿನ ಕುಡಿದ್ರೆ ಒಂಥರ ಕಿಕ್ ಇರುತ್ತೆ ರೀ, ಇಡೀ ದಿನ ಒಂದು ಎನರ್ಜಿ ಇರುತ್ತೆ. ಅದಕ್ಕೆ ನಾನೇ ಬಂದೆ. ಸೋಕೆ ಪರವಾಗಿಲ್ಲ, ಕುಡಿ, ಇಲ್ಲೇ ಕುಡಿತೀನಿ. ತರ್ತಿದ್ದೀನಿ. ಒಂದು ನಿಮಿಷ ನಿಂತ್ಕೊಳ್ಳೆ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ವಾ? ಯಾಕೆ ಹಾಕಿ ಕೇಳ್ತಿದ್ರ? ಕಣ್ಣು ಕೆಳಗೆ ಕಪ್ಪು ಕಾಣಿಸ್ತಾ ಇದೆ, ಡಾರ್ಕ್ ಸರ್ಕಲ್ ಆಗಿದೆ. ಮುಖ ನೋಡ್ಕೊಂಡಿದ್ದೀರಾ ಕನ್ನಡಿನಲ್ಲಿ? ಮುಖನೂ ಡಲ್ ಆಗಿದೆ. ಅದು ಸರಿಯಾಗಿ ನಿದ್ದೆ ಆಗಿಲ್ಲ. ಸ್ಕೂಲ್ ಟೆನ್ಷನು, ಕ್ಲಾಸ್ ಪ್ರಿಪ್ರೇಷನು, ಪೇಪರ್ಸ್ ಕರೆಕ್ಷನ್, ಹಾಗಾಗಿ ನಿದ್ದೆ ಆಗ್ತಾ ಹಾಗೆ ಅನ್ನಿಸ್ತಿರ್ಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ. ನೀವೇನು ಹೇಳಿ ಭೂಮಿಕಾ, ನನಗೆ ಯಾಕೋ ಇತ್ತೀಚೆಗೆ ನಿಮ್ಮ ಬಿಹೇವಿಯರಲ್ ಚೇಂಜಸ್ ಅಷ್ಟೇ ಅಲ್ಲ, ಫಿಸಿಕಲಿ ತುಂಬ ಚೇಂಜಸ್ ಎಲ್ಲ ಕಾಣಿಸ್ತಿದೆ. ನೀವು ಮತ್ತೆ ಶುರು ಮಾಡ್ಕೊಂಡ್ಬಿಟ್ರ? ಹೇಳಿದ್ನಲ್ಲ, ಕೆಲ್ಸದ ಟೆನ್ಷನಲ್ಲಿ ನಿದ್ದೆ ಮಾಡಿಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಭೂಮಿಕಾ, ನಿಮಗೆ ಸ್ಕೂಲ್ ಕೆಲಸ ಓವರ್ ಬರ್ಡನ್ ಅಂತ ಅನಿಸ್ತಾ ಇದ್ರೆ ಆ ಕೆಲಸನ ಬೇರೆ ಯಾರಾದ್ರೂ ವಹಿಸಿ, ಒಂದು ವಾರ ರಜಾ ಹಾಕಿ ಮನೇಲಿರಿ, ಆರಾಮಾಗಿ ರೆಸ್ಟ್ ಮಾಡಿ, ಸರಿ ಹೋಗ್ಬೋದು. ಅದು ಒಂದು ವಾರ ರಜೆ ಯಾಕೆ? ನಾನು 2 ದಿನ ಚೆನ್ನಾಗಿ ನಿದ್ದೆ ಮಾಡಿದ್ರೇ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ಇನ್ನೊಬ್ಬರಿಗೆ ಜವಾಬ್ದಾರಿ ವಹಿಸೋ ಮಟ್ಟಿಗೆ ಏನೂ ಆಗಿಲ್ಲ. ನೀವು ಟೆನ್ಷನ್ ಮಾಡ್ಕೊಬೇಡಿ, ಕಾಫಿ ಕುಡೀರಿ. ನೀವು ಕಾಫಿ ನನ್ನ ಕುಡಿ. ಕನ್ಸನ್ ಏನು ಗೊತ್ತಾ, ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಬಟ್ ಇಷ್ಟು ಡಲ್ಲಾಗಿ ನನಗೆ ಯಾವತ್ತೂ ಕಾಣಿಸಿಲ್ಲ. ನೀವು ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಬನ್ನಿ. ಡಾಕ್ಟರ್ ರೀ? ಯಾಕೆ? ಯಾಕೆ ಅಂದ್ರೇನು, ನಿನ್ನೆ ತಲೆ ಸುತ್ತ ಬೀಳ್ತಾ ಇದ್ರಿ. ತಲೆ ಸುತ್ತೆಲ್ಲ ಬಂದಿಲ್ಲ ನನಗೆ, ಬ್ಯಾಲೆನ್ಸ್ ತಪ್ಪಿತು, ಮ್ಯಾಟ್ ಅಡ್ಡ ಬಂತು ಅಂತ ಹೇಳನಲ್ಲ. ಅದು ನಿಮ್ ವರ್ಷನ್, ನಿದ್ದೆ ಬೇರೆ ಕೊಡ್ತೀನಿ. ಅದು ಕೆಲ್ಸದ ವಿಚಾರವಾಗಿ. ಓಕೆ, ಡಾಕ್ಟರ್ ಹತ್ರ ಒಂದ್ಸತಿ ಕೇಳೋಣ. ಏನು ತೊಂದರೆ ಇಲ್ಲ ಅಂದ್ರೆ ಪ್ರಾಬ್ಲಮೇ ಇಲ್ಲ. ಅಕಸ್ಮಾತ್ ಏನಾದ್ರೂ ಇದ್ರೆ ಮೆಡಿಸಿನ್ ಕೊಡ್ತಾರಲ್ಲ, ಆಗ ನಂಗೂ ಸಮಾಧಾನ, ನಿಮ್ಗೂ ಸಮಾಧಾನ. ಅಲ್ಲ, ಬಟ್ ಮೊನ್ನೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸಿದ್ವಲ್ಲ ನಾವು. ಡಾಕ್ಟರ್ ಹೇಳಿದ್ರು ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ. ಮತ್ತೆ ಯಾಕೆ ಡಾಕ್ಟರ್ ಹಾಸ್ಪಿಟಲ್? ನೋಡಿ, ನಂಗೆ ಈ ಡಾಕ್ಟರ್ ಎಲ್ಲ ವಿಚಾರ ಬೇಡ ಪ್ಲೀಸ್. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಇಲ್ಲ ಭೂಮಿಕಾ, ಆದ್ರೂ ನನ್ಗೆ ಯಾಕೋ ನಿಮ್ ಕಣ್ಣಲ್ಲಿ ಲವಲವಿಕೆ ಕಾಣಿಸ್ತಾ ಇಲ್ಲ, ನಿಮ್ ಮಾತಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಗೌತಮರೇ, ಹೆಣ್ಮಕ್ಳದು 1000 ಇರುತ್ತೆ, ಅದನ್ನ ಗಂಡಸತ್ರ ಹೇಳ್ಕೊಳಕ್ಕಾಗತ್ತಾ? ಅಲ್ಲ, ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಮಂತ್ಲಿ ಎಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಕಾಫಿ ಕುಡೀರಿ, ತಣ್ಣಗಾಗ್ತದೆ. ಮಕ್ಳೇನ್ ಮಾಡ್ತಿದಾರೆ ಅಂತ ನೋಡ್ಕೊಂಡ್ಬರ್ತೀನಿ.